ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಊರಿಗೆ ಬಂದಿದ್ದೀವಿ ತುಂಬ ದಿನ ಆದಮೇಲೆ, ಅಂದರೆ ಆಫ್ಟರ್ 7 months ಪಾಪುನ ಕರ್ಕೊಂಡು. ಸೊ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಊರಿಗೆ ಬಂದಾಗ ನಾನು ವೀಡಿಯೋಸೇ ಮಾಡ್ತಿರ್ಲಿಲ್ಲ, ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮು ನಾವು ಪಾಪುನ ಬಿಟ್ಬಿಟ್ಟು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಹೋಗ್ತಾ ಇರೋದು. ಇಲ್ಲೇ ಹತ್ತಿರ ಇದೆ, 1 hour ಒಳಗೆ ಬಂದ್ಬಿಡೋಣ ಅಂತ ಅವನ್ನ ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ನೋಡ್ಕೊಳ್ಳಿ ಅಂತ. ಗೊತ್ತಿಲ್ಲ ಏನು ಮಾಡ್ಬಿಡ್ತಾನೋ, ಎದ್ದೇಳ್ತಾನೋ, ಅಥವಾ ನಾವು ಬರೋವರೆಗೂ ಮಲಗಿದ್ರೆ ಸೂಪರು. ಇಲ್ಲೇ ಎದ್ದುಬಿಟ್ರೆ ಮಾತ್ರ ಕಷ್ಟ, ಸ್ವಲ್ಪ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ನೋಡೋಣ ಹೆಂಗೆ ಏನು ಮಾಡ್ತಾನೆ ಅಂತ. ಫೋನ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಇವಾಗ ಚಂದು ಅರಮನೆ ಕಲೆಕ್ಷನ್ಗೆ ಹೋಗಿದ್ದಾರೆ, ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಅರಮನೆ ಕಲೆಕ್ಷನ್ KR ಪೇಟೆಯಲ್ಲಿ ಇರೋದು. ಸೊ ಆ್ಯಂಡ್ ಈ ಯುಗಾದಿ ಹಬ್ಬಕ್ಕೆ ಸಿಕ್ಕಾಬಟ್ಟೆ ಆಫರ್ ಆ್ಯಂಡ್ ತುಂಬ ಚೆನ್ನಾಗಿರೋ ಬಟ್ಟೆ ಹಾಕಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ತುಂಬ ಕಲೆಕ್ಷನ್ಸ್ ಚೆನ್ನಾಗಿರೋದಿದೆ. ಬಂದು ಹಬ್ಬಕ್ಕೆ ಬಟ್ಟೆ ತಗೊಳ್ಳಿ. ನೋಡಿ ಮೇಲ್ಗಡೆ ಕಾಣಿಸ್ತದ, ಅಲ್ಲಿ ಲೇಡೀಸ್ದು, ಇಲ್ಲಿ ಕೆಳಗಡೆ ಜೆಂಟ್ಸ್ ಇದೆ. ಹೀರೋ ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅರಮನೆ ಕಲೆಕ್ಷನ್ ಓಪನ್ ಆಗಿ 1 year ಆಯ್ತಾ ಬಂತು ಅಲ್ವಾ? ಸೊ ಅದ್ರ ಪ್ರಯುಕ್ತ ಏನ್ ಡಿಸ್ಕೌಂಟ್ ಕೊಡ್ತೀರಾ ಅಂತ. 399 ಗೆ ಶರ್ಟ್, ಬ್ರಾಂಡೆಡ್ ಶರ್ಟ್. 599 ಗೆ ಬ್ರಾಂಡೆಡ್ ಜೀನ್ಸ್. ನೋಡಿ ಈಗ ಹಾಕೊಂಡಿದ್ದೀನಲ್ಲ ಬಟ್ಟೆ, ಹೆಂಗಿದೆ ಇದು? ನೆನ್ನೆ ತರಿಸಿರೋದು ಹಬ್ಬಕ್ಕೆ ಅಂತ, ಯುಗಾದಿ ಹಬ್ಬಕ್ಕೆ. ಇದು ಚೆನ್ನಾಗಿದೆ, ನಾನೇ ಹೋಗಿ ವೇರ್ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತಾ? ಬ್ಲಾಕ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ತರಿಸಿದೀವಿ. ಚೆನ್ನಾಗಿ ಕಾಣ್ತಿದ್ಯಾ? ತುಂಬಾ ಚೆನ್ನಾಗಿ. ನಾನು ಹೇಳೋದಲ್ಲ, ನೀನ್ ಹೇಳ್ಬೇಕು, ಮತ್ತೆ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ಯಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತದೆ. ಸೊ ಈ ತರ 100 ವೆರೈಟಿ ತರಿಸಿದೀವಿ ಈ ಸಲ. ಮಾರ್ಚ್ 21 ಕಳೆದ ವರ್ಷ ನನ್ನ ಬರ್ತ್ಡೇ ಇದ್ದಿದ್ದಿನ ಅಂಗಡಿ ಓಪನ್ ಮಾಡಿದ್ದು. ಯುಗಾದಿ ಹಬ್ಬ ಇನ್ನೊಂದು ವಾರ ಇತ್ತು. ಸೊ ಈ ವರ್ಷ ಯುಗಾದಿ ಹಬ್ಬ ಇವತ್ತಾಲೆ 8 ತಾರೀಕು ನಾವು ವಿಡಿಯೋ ಮಾಡ್ತಿರೋ ದಿನ. 19 ಅಂದ್ರೆ ಇನ್ನೊಂದು 10 ದಿನ ಇದೆ. 10 ದಿನದ ಒಳಗಡೆ ನಿಮಗೆ ಯಾವ ತರ ಆಫರ್ ಬೇಕು ಎಲ್ಲ ಆಫರ್ ನಮ್ಮ ಅಂಗಡಿಲಿದೆ. ಒಂದ್ಸಲ ವಿಸಿಟ್ ಮಾಡಿ. 399 ಗೆ ನಿಮಗೆ ಶರ್ಟ್ಸ್ ಕೊಡ್ತೀವಿ, ಬ್ರಾಂಡೆಡ್ ಶರ್ಟ್ಸ್ 399 ರೂಪಾಯಿಗೆ ಮೆನ್ಸ್ ಶರ್ಟ್ಸ್ ಕೊಡ್ತೀವಿ. 599 ಗೆ ಜೀನ್ಸ್ ಕೊಡ್ತೀವಿ ನಿಮಗೆ. 100% ಗ್ಯಾರಂಟಿ. ಬಣ್ಣ ಹೋದ್ರು ಅಷ್ಟೇನೆ, ಅದು ಸ್ಟಿಚ್ ಬಿಟ್ಟು ಹೋಗ್ತೈತೆ, ಅದು ಬಿಟ್ಟು ಹೋಗ್ತೈತೆ ಅಂದ್ರೂ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತೀವಿ. ಮತ್ತೆ ಶರ್ಟ್ಸ್ ಅಲ್ಲಿ ಡಬಲ್ ಶೋಲ್ಡರ್ ಎಲ್ಲ. ಕೆಲವೊಂದು ಶರ್ಟ್ಸ್ ಗಳಲ್ಲಿ ಬರೀ ಸಿಂಗಲ್ ಶೋಲ್ಡರ್ ಇರ್ತದೆ, ಒಂದೇ ಒಂದು ಬಟ್ಟೆ ಲೇಯರ್ ಇರುತ್ತೆ. ಬಟ್ ನಮ್ಮಲ್ಲೆಲ್ಲ ಡಬಲ್ ಶೋಲ್ಡರ್ ಇದೆ. ಮತ್ತೆ ಕೆಲವೊಂದು ಬಟ್ಟೆಗಳಲ್ಲಿ ನಿಮ್ಗೆ ಈ ಬಟನ್ ಇರುತ್ತಲ್ಲ, ಡಿಫ್ರೆಂಟ್ ಬಟನ್ ಶರ್ಟ್ಸ್ ಗಳು ತರಿಸಿದೀವಿ. ಅವು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಮೀನ್ಸ್ 50 ರೂಪಾಯಿ 60 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಕಾಸಿನ ತಕ್ಕನ ಗಜೆ ಅಂತಾರ, ಆತರ ಎಲ್ಲಾ ತರದ ಬಟ್ಟೆನೂ ಹಾಕ್ಸಿದೀವಿ. ಒಂದ್ಸಲ ವಿಸಿಟ್ ಮಾಡಿ. ಮತ್ತೆ ಹೆಣ್ಮಕ್ಳು ಬಟ್ಟೆಗಳಿಗೆ ಯುಗಾದಿ ಹಬ್ಬಕ್ಕೆ ಹೆಣ್ಮಕ್ಳೇನು ಅಷ್ಟೊಂದು ಬಟ್ಟೆ ತಗೊಳಲ್ಲ, ಬಟ್ ಆಕ್ಚುಲಿ ಅವ್ರಿಗೂ ಇರ್ಲಿ ಅಂತ ಅಂದ್ಬಿಟ್ಟು ಆಫರ್ ಇದೆ. 1000 ಲೆಗಿನ್ಸ್, 1000 ಟಾಪ್. ಮತ್ತೆ ಇನ್ನು ಯಾವುದೇ ಬಟ್ಟೆ ತಗೊಂಡ್ರು ಯುಗಾದಿ ಹಬ್ಬಕ್ಕೆ ಅವ್ರಿಗೆ 10% ಡಿಸ್ಕೌಂಟ್ ಅಂತ ಇತ್ತು ಪ್ರತಿ ತಿಂಗಳ. ಈ ಸಲ 15% ಡಿಸ್ಕೌಂಟ್ ಕೊಡ್ತೀವಿ. ಸಾಧ್ಯ ಆದ್ರೆ ಈ ಯುಗಾದಿ ಹಬ್ಬದ ಒಳಗಡೆನೆ ವಿಸಿಟ್ ಮಾಡಿ. ನಿಮಗೆ ಮೆನ್ಸ್ ವೇರ್ ಅಂತೂ ಕಣ್ಣಿಗೆ ಬೇಕಾದಂತ ಹಾಕ್ಸಿದೀವಿ. ಬಟ್ಟೆಗಳು, ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು. ಆಮೇಲೆ ನಮ್ ಯುಗಾದಿ ಹಬ್ಬಕ್ಕಂತೂ ಅಂಡರ್ವೇರ್ ಬನ್ನಿನಂತೂ ಹೆವಿ ಹೋಯ್ತವೆ. ಸೊ ನಿಮ್ಗೆ ಅವು ಬ್ರಾಂಡೆಡ್ ಎಲ್ಲ ಇದಾವೆ. ಮತ್ತೆ ಇನ್ನೇನಿದು ಪರ್ಫ್ಯೂಮ್ ಅಲ್ಲಿ, ಮತ್ತೆ ಬೆಲ್ಟ್ಸ್ ಅಲ್ಲಿ, ಕಾಲ್ಗೆ ಹಾಕೋ ಸಾಕ್ಸ್ ಇಂದ ಹಿಡಿದು ಈಗ ಸ್ಯಾಂಡಲ್ ಅಂದ್ರೆ ಚಪ್ಪಲಿಗಳನ್ನ, ಶೂಗಳನ್ನ ಹಾಕ್ಸ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಆಗ್ತಿಲ್ಲ. 1 ವರ್ಷದ ಒಳಗಡೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ, ಅದು ಇದು ಎಲ್ಲನೂ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಅರಮನೆ ಕಲೆಕ್ಷನ್, KR ಪೇಟೆ, ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ನಮ್ಮ ಅಂಗಡಿ ಇದೆ. ಪಕ್ಕದಲ್ಲಿ ರಾಮದಾಸ್ ಹೋಟೆಲ್ ಇದೆ. ಸೊ ಚಿಕ್ಕದಾಗಿರೋದ್ರಿಂದ ಅಂಗಡಿ, ಅಂದ್ರೆ ಉದ್ದಕ್ಕೆ ಇರೋದ್ರಿಂದ ಸ್ವಲ್ಪ ಜನ ಗೊತ್ತಾಗಲ್ಲ. ಗೂಗಲ್ ಮಾಡಿದ್ರೆ ನಿಮಗೆ ಮ್ಯಾಪ್ ಅಲ್ಲೂ ಸಿಗುತ್ತೆ, ಗೂಗಲ್ ಅಲ್ಲೂ ಸಿಗುತ್ತೆ. ಅರಮನೆ ಕಲೆಕ್ಷನ್ ಅಂತ ಹಾಕಿದ್ರು ಸಾಕು ನಿಮಗೆ. ಒಂದ್ಸಲ ವಿಸಿಟ್ ಮಾಡಿ, ಫೀಡ್ಬ್ಯಾಕ್ ಕೊಡಿ. ಬಟ್ಟೆ ಚೆನ್ನಾಗಿದ್ರೆ ಮಾತ್ರ ವಾಪಸ್ ಬನ್ನಿ. ಬಟ್ಟೆ ಚೆನ್ನಾಗಿಲ್ಲ ಅಂತಾರೆ ಡೈರೆಕ್ಟ್ ರಿವ್ಯೂ ಹಾಕ್ಬಿಟ್ಟು ಮಕ್ ಕೊಡ್ದಂಗೆ ಹೇಳ್ಬಿಟ್ಟು. ಈಗ ಸರಿ, ಈಗ ಏನ್ ಗೊತ್ತಾ, ನಾನು ಬರ್ತೀನಿ ವಿಸಿಟ್ ಮಾಡಕ್ಕೆ. ಅಂದ್ರೆ ನಾನ್ ಜನಗಳ ಪರವಾಗಿ. ನಿಜವಾಗ್ಲೂ ಬಟ್ಟೆ ಸಕ್ಕತ್ತಾಗಿದೆ ಅಂತ ಅನ್ಸಿದ್ರೆ ಖಂಡಿತ ನಾನು ಹೇಳ್ತೀನಿ. ಆಕ್ಚುಲಿ ಬಟ್ಟೆ ಅಂಗಡಿ ಓಪನ್ ಮಾಡಿ 1 ವರ್ಷ ಆಯ್ತಲ್ಲ. 1 ವರ್ಷದಲ್ಲಿ ಇದುವರೆಗೆ ಮಾಡಿದ್ರೆ ನಾವು 12 ವಿಡಿಯೋ ಮಾಡ್ಬೋದು ತಿಂಗಳು ಒಂದು ಅನ್ಕೊಂಡ್ರು ನಾವು. ಸೊ ನಾವು ಯಾವ್ದು ಮಾಡಿಲ್ಲ. ಜನಗಳಿಗೆ ಬಾಯಿಂದ ಬಾಯಿಗೆ ಪ್ರಮೋಷನ್ ಆಗಿ ರೀಚ್ ಆಗಿದೆ. ಸೊ ಈಗ ಮಾಡ್ತಾ ಇರೋದೇನಕ್ಕೆ ಅಂತಂದ್ರೆ, ನೀನ್ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದೇನಕ್ಕೆ ಅಂತಂದ್ರೆ ಆಫರ್ ಇದೆ ಈ ತರ ಅಂತ. ಸೊ ಹಾಗಾಗಿ ರೀಚ್ ಆಗ್ಲಿ ಅನ್ನೋ ಕಾರಣ ಕೇಳ್ತಿರ್ತಕ್ಕಂಥದ್ದು ಅಷ್ಟೇ, ಏನು. ಸರಿ, ಓಕೆ, ಥ್ಯಾಂಕ್ ಯು.
ಸೊ ಫಂಕ್ಷನ್ಗೆ ಹೋದ್ವಿ. ಫಂಕ್ಷನ್ ಆಲ್ರೆಡಿ ಮುಗಿಯೋಕ್ಕೆ ಬಂದಿತ್ತು. ಫಂಕ್ಷನ್ ಮುಗಿಸ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ನಮ್ಮ ಅಕ್ಕನ ಮಗಳೆಲ್ಲ ಮುಂಚೆನೇ ಹೋಗಿದ್ರು. ಅವಳನ್ನು ಮಾತಾಡಿಸ್ತಾ ಇದ್ರು ಚೆಂದು. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಮನೆಗೆ ಹೋದ್ವಿ. ನನ್ನ ಮಗ ಎದ್ಬಿಟ್ಟಿರ್ತಾನೆ ಅಂತ ಭಯ ಪಟ್ಕೊಂಡಿದ್ದೆ. ಫೋನ್ ಮಾಡ್ಕೋತಾ ಇದ್ವಿ, ಬಟ್ ಅವ್ನು ಎದ್ದಿರಲಿಲ್ಲ. ನಾವು ಹೋಗಿ ಒಂದು 5 ನಿಮಿಷ ಆದಮೇಲೆ ಎದ್ದ. ಸೊ ಅವನು ಕರ್ಕೊಂಡು ನಮ್ಮ ಅತ್ತೆಯರೆಲ್ಲರನ್ನೂ ಕರ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು ಗವರಿಂಗಪ್ಪ ಟೆಂಪಲ್ಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಮ್ಮೆ ಕರು ಹಾಕಿತ್ತು. ಕರು ಹಾಕಿದ ತಕ್ಷಣ ಅದರಲ್ಲಿ ಆ ಹಾಲಲ್ಲಿ ಸ್ವೀಟ್ ಮಾಡಿ ಅದನ್ನು ಫಸ್ಟು ಈ ಟೆಂಪಲ್ಗೆ ತೊಗೊಂಡು ಬಂದು ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾವು ಹೋಗಿದ್ವಲ್ಲ, ಹಾಗೆ ಜೊತೇಲಿ ಹೋದ್ವಿ. ಅದೆಲ್ಲ ಮುಗಿಸ್ಕೊಂಡು ಸೊ ಅಲ್ಲಿ ನಮ್ಮ ಅತ್ತೆ ಏನೋ ಹರಕೆ ಮಾಡ್ಕೊಂಡಿದ್ರಂತೆ, ಪಾಪುನೂ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಪಾಪುನೂ ಕರ್ಕೊಂಡು ಹೋಗಿದ್ವಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ ಟೆಂಪಲ್ಲು, ಇದೇ ದೇವರು. ಸೊ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಅಲ್ಲಿಂದ ಕೆಳಗೆ ಬರ್ತಿದ್ದಾಗೆ ಬಸವನ ಮೂರ್ತಿ ಇರುತ್ತೆ. ಸೊ ಅಲ್ಲಿಗೆ ಬಂದು ಬಸವಂಗೂ ಪೂಜೆ ಮಾಡಿಕೊಂಡು ಹೊರಟ್ವಿ. ಮಾತಾಡ್ಸು ಬೇಗ. ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳಪ್ಪ ಬರೋದು? ಯಾವುದು ವಯಸ್ಸು? ಮೇ, ಅದೇ ಹೇಳ್ತು ಮೇ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್, 1 ವರ್ಷದ ನಂತರ ಅರಮನೆ ಕಲೆಕ್ಷನ್ಗೆ ಮತ್ತೆ ನನ್ನ ಕಾಲನ್ನು ಇಟ್ಟಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗಿತ್ತು. ಮನೆಗೆ ಹೋಗಿ ಮತ್ತೆ ಬಂದೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಬಟ್ಟೆನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸೊ ಓನರ್ ಬೇರೆ ಕುತ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ಸರ್ ಕೆಲಸ ಮುಗಿಸಮ್ಮ. ನಮಸ್ಕಾರ. ಏನ್ ಕೆಲಸ? ವಿಡಿಯೋ ಮಾಡಮ್ಮ, ವ್ಲಾಗ್. ನೋಡಿ ಬೆಲ್ಟ್ಗಳೆಲ್ಲ ಇದೆ. ಬೆಲ್ಟ್ಗಳೆಲ್ಲ ಎಷ್ಟಪ್ಪ? 399 ಈ ಬೆಲ್ಟು? ನೆಗೆಟಿವ್ ಮಾಡ್ತಾಳೆ ಅವಳು, ಪಾಸಿಟಿವ್ ಮಾಡ್ತಾಳೆ ಅವಳು. ಇಲ್ಲಿ 120 ನೋಡಕ್ ಇಲ್ಲಿ 120 ರೂಪಾಯಿ ತಗೊಳಮ್ಮ, ಕಾಸು ತೆಗ್ದಾಕ ಜಯ. ಓ ಹಂಗ, ಸರಿ ಸರಿ, ಚೆನ್ನಾಗಿದೆ ಅನ್ಸ್ತಾ ಇದೆ. ಇಲ್ಲಿ ಬೆಲ್ಟ್ಸ್ ಇಟ್ಟಿದ್ದಾರೆ. ಇಲ್ಲಿ ಓಹೋ ಇದು ಚೆನ್ನಾಗಿದೆ. ಇದೊಂದು ಕೊಟ್ಬಿಡಿ ಸರ್. ಚೆನ್ನಾಗೈತೆ. ಇದೊಂದು ಇನ್ ಮಕ್ಳಿಗೂ ಇಟ್ಟಿದ್ದೀರಾ? ಮಕ್ಳು ಬರ್ತಾವ? ಇಲ್ಲ, ನಿಮ್ಮಂತರ ಇವ್ರ ಐಡಿಯಾ ಏನು ಗೊತ್ತಾ? ಮಕ್ಳು ಕರ್ಕೊಂಡ್ ಬರ್ತಾರಲ್ಲ, ಮಕ್ಳು ಅದ್ಬೇಕು ಅಂತವಲ್ಲ, ಅವಾಗ ಕೊಟ್ಬಿಡೋಣ ಅಂತ. ಇಲ್ಲಿ ಪರ್ಫ್ಯೂಮ್ಸ್ ಇಟ್ಟಿದ್ದಾರೆ. ಪರ್ಫ್ಯೂಮ್ಸ್ ಇದೊಂದು ಕೊಟ್ಬಿಡಿ ನಮ್ಗೆ. ಆಮೇಲೆ ಓಹೋ ಕರ್ಚೀಫ್. ಓಕೆ, ಹ್ಯಾಟ್ಸ್ ಏನ್ ಎಲ್ಲ ಇಟ್ಬಿಟ್ಟಿದ್ದೀರಾ? ಬಿಸ್ಲಂದನೀಗ ಬಟ್ಟೆ ಅಂಗಡಿಲಿ ಎಲ್ಲ ಫುಲ್ ಸಮ್ಮರ್ ಸೀಸನ್. ಏನ್ ನೋಡಕ್ಕೆ ಹೆಂಗೈತಿ ಪರ್ಫ್ಯೂಮ್ ನೋಡಿ, ಒಳ್ಳೆ ಗೋಪುರ ಪರ್ಫ್ಯೂಮ್. ಚೆನ್ನಾಗೈತೆ ಸ್ಮೆಲ್. ಅಂಡ್ ಪ್ಯಾಂಟ್ಸ್. ಸೊ ಫಸ್ಟ್ ನಂಗೆ ಶರ್ಟ್. ಓಹೋ ಇದಾ ಹಾಕ್ಬಿಡು. ಜಸ್ಟ್ 170 ರೂಪಾಯಿ. ಜಸ್ಟ್ 170 ರೂಪಾಯಾ? ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬಕ್ಕೆ ವೆರೈಟಿ ಕ್ಲಾತ್ ಹಾಕ್ಸಿದೀವಿ, ಬಟ್ಟೆಗಳನ್ನ. ಮೆನ್ಸ್ ವೇರ್ ಅಲ್ಲಿ, ವುಮೆನ್ಸ್ ವೇರ್ ಅಲ್ಲಿ ವಿಸಿಟ್ ಮಾಡಿ. ಸೂಪರ್ ಆಗಿದೆ ಇದು, ಚೆನ್ನಾಗಿದೆ ನೋಡಿ. ಯಾಕೋ ನಾನು ಅಲ್ಲಿ ನೋಡ್ತಿದ್ದಂಗೆ ಇಷ್ಟ ಆಯ್ತು ಅಷ್ಟೇ. ಚೆನ್ನಾಗಿದೆ. ಇದೆಷ್ಟು ರೇಟ್ ಎಲ್ಲ ಹೇಳೋದ ಕಣಮ್ಮ ನಾವು? 549. ಡಬಲ್ ಶೋಲ್ಡರ್, ಬ್ರಾಂಡೆಡ್ ಅಂಡ್ ಏನೇ ಆದ್ರೂ ಗ್ಯಾರಂಟಿ. ಈಗ ಆಫರ್ ಇದೆ ಅಂದ್ರಲ್ಲ, ಆ ಶರ್ಟ್ ಗಳು ತೋರಿಸಿ ನೋಡೋಣ ಫಸ್ಟ್. ಹಾಫ್ ಅಲ್ಲ ಅದು, ಆಫರ್. ಸರಿ ಇಲ್ಲಿ ನೋಡಿ. ಅವೆಲ್ಲ ಈಗ ಆಗಲ್ಲ ಬಿಡು, ಸಮ್ಮರ್ ಸೀಸನ್ ಆಗಲ್ಲ. ಚಳಿಗೆ ಮಳೆಗೆ ಬಿಡು. ಹೌದು, ಸಮ್ಮರ್ ಹಾಕೊಳ್ಳೋತರ ಎಲ್ಲಿದ್ದೀರಾ? ಅವೆಲ್ಲ ಮೇಲಿದಾವೆ. ಇದೇನಾ ಆಫರ್ ಅಂತ ಹೇಳಿರೋದು? ಇಲ್ಲೇ ಇಟ್ಟಿದ್ದೀರಲ್ಲ. ಸೊ ಇಲ್ಲಿ ನೋಡಿ. ಹಂಗೆ ಖುಷಿಗೆ ಒಂದು ರೀಲ್ಸ್ ಮಾಡ್ಬಿಡು. ಆಯ್ತು ಬಿಡು, ರೀಲ್ಸ್ ಮಾಡ್ತೀನಿ. 399 ಶರ್ಟ್. ಇದು 599 ಪ್ಯಾಂಟ್ಸ್. ಇರಿ ಚೂರು ಬಟ್ಟೆ ಹಿಂಗೆಲ್ಲ ನೋಡೋದು, ಹಿಂಗ್ ಅನ್ಬಿಟ್ಟು ನೋಡ್ಬೇಕು. ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದೆ, ಪ್ಯಾಂಟ್ ಚೆನ್ನಾಗಿದೆ. ನಾನು ಇವಾಗ ಹಾಕೊಂಡಿರೋದು ನಮ್ಮ ಅಂಗಡಿದೆ ಶರ್ಟ್. ಇದು ಪ್ಯಾಂಟ್ ನಮ್ಮ ಅಂಗಡಿದೆ. ಬೆಳಗ್ಗೆ ಹಾಕ ಬಂದಲ್ಲ, ಚೆನ್ನಾಗಿದೆ. ಸೊ ಏನು ತುಂಬಾ ಕಲೆಕ್ಷನ್ಸ್ ಇದೆ. ಸಿಕ್ಕಾವಡೆ ತರ್ಸಿದ್ದೀರಾ? ಇನ್ನೂ ಬರುತ್ತಾ ಹಬ್ಬಕ್ಕೆ? ಆಕ್ಚುಲಿ ಹೋದ್ಸಲ ಹಬ್ಬದಲ್ಲಂತೂ ಒಳ್ಳೆ ಮಾರ್ಕೆಟ್ ನೋಡಿದಂಗೆ ಆಗ್ತಿತ್ತು. ಇಲ್ಲೆಲ್ಲ ಫುಲ್ ಈ ಮಟ್ಟಕ್ಕಾಗಿತ್ತು. ಬಟ್ಟೆ ಅಂಗಡಿ ಹೊಸ ಅನುಭವ ನಮ್ಗೆ. ಹೆಂಗಾಗಿತ್ತು ಅಂದ್ರೆ, ಮಡಿಚೋದಕ್ಕೆ ಕಾಲ್ಗಳು ತಕ 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 ಅಂತ ಕುಡಿತಿದ್ವು. ಬೆಳಗ್ಗೆ ಬಂದ್ ಮಾಡ್ಕೊಳ್ಳೋಣ ಅಂದ್ರೆ ಕಸ್ಟಮರ್ಸ್ ಬರ್ತಾರೆ. ಸಂಜೆ ಹೊತ್ತು ಪಾಪ ನಮ್ಮ ಮಂಜು ಅವರು ಮತ್ತೆ ಅವನು ಶಿವು ಅವರೆಲ್ಲ ಬಂದು ನಮ್ಗೆ ಬಟ್ಟೆ ಮಡಿಸೋದಕ್ಕೂ ನನ್ಗೆ ಐಡಿಯಾ ಬರ್ತಿರ್ಲಿಲ್ಲ. ಆಕಾಶ ಮಾಡ್ತಿದ್ದ ನನ್ನ ಪಾರ್ಟ್ನರು.
ಬಟ್ ಆ ಥರ ಮಾಡ್ಕೊಳ್ಳೋಲ್ಲ ಈ ಸಲ ನೀಟಾಗಿ ಹಬ್ಬಕ್ಕೆ ಜನ ಹೆಂಗ್ ಬರ್ತಾರೆ ಹಂಗೆ ನೀಟಾಗಿ ಬರಬೇಕು, ನೀಟಾಗಿ ಬಟ್ಟೆಗಳು ತಗೊಂಡೋಗ್ಬೇಕು, ಚೆನ್ನಾಗಿ ಬಂದು ಚೆನ್ನಾಗಿ ಓದೋ ಅನ್ಬೇಕು, ಆ ಥರ ವ್ಯವಸ್ಥೆ ಇದೆ ಈ ಸಲ. ನಿಜವಾಗ್ಲೂ ಚೆನ್ನಾಗಿದೆ ನೋಡಿ, ಇದು ಒಳ್ಳೆ ಕಾಂಬಿನೇಷನ್ ಸಕ್ಕತ್ತಾಗಿದೆ. ನನಗೆ ವೈಟು ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ. ಇದು ಫೀಲ್ ಮುಟ್ಟೋದಕ್ಕೇನೆ ಒಂಥರ ಸಾಫ್ಟ್ ಆಗಿ ಚೆನ್ನಾಗಿದೆ. ಪ್ಯಾಂಟ್ ಇದು ತೆಗಿ, ಚೆನ್ನಾಗಿ ಕಾಣುತ್ತೆ ಅಲ್ಲ, ವೈಟ್ ನಿಜ ಚೆನ್ನಾಗಿದೆ. ಡಬಲ್ ಶೋಲ್ಡರ್ ಇದು. ಅಂದ್ರೆ ಡಬಲ್ ಶೋಲ್ಡರ್ ಅಂತಂದ್ರೆ ಏನಂತ? ಇಲ್ಲಿ ಬರುತ್ತಲ್ಲ ಇಲ್ಲಿ ಈ ಲೇಯರ್ ಇಂದ ಇಲ್ಲಿ ನೋಡಿಲಿ ಒಳಗಡೆ ಕೆಲವೊಂದು ಏನಾಗುತ್ತೆ ಬರೀ ಮೇಲ್ಗಡೆ ಮಾತ್ರ ಆಗಿರ್ತಾರೆ. ಎಕ್ಸಾಂಪಲ್ ಈ ತರ ಬಾಳಕೆ ಬರಲ್ಲ. ನೋಡಿ ನೈಸ್ ಚೆನ್ನಾಗಿದೆ. ನೀನ್ ತಗೊಂಡಿದ್ದೆ ಚೆನ್ನಾಗಿದೆ. ಆಯ್ತು ಕೊಡ್ಸು. 399 ಇದು. ಸೊ ಈ ತರದ ಶರ್ಟ್ಸ್ಗಳು ತುಂಬಾ ಇದೆ. ಹಾಗಂತ ಕಳಪೆ ಇದೇನಲ್ಲ, ಅಲ್ಲ ನಿಜ. ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಏನಾಗೈತೆ, ಜಾಸ್ತಿ ಮಾರ್ಜಿನ್ ಇಡೋದು ಬೇಡ ಅಂತ ಅಂದ್ಬಿಟ್ಟು ಆಫರ್ ತರ ಮಾಡೋಣ ಅಂತ ಹೇಳ್ತಿರೋದು. 399 ಅಂದ್ರೆ ಪರವಾಗಿಲ್ಲ ನಿಜವಾಗ್ಲೂ. ಅಂದ್ರೆ ನಮ್ಮ ಅಂಗಡಿ ಅಂತ ಹೇಳ್ತಾ ಇಲ್ಲ, ಬೆಂಗಳೂರು ಕಡೆ ಎಲ್ಲಾದ್ರೂ ಹೋಗಿ ಈ ತರ ಶರ್ಟ್ 399 ಸಿಗಲ್ಲ ಆಕ್ಚುಲಿ. ನನ್ನ ಮಗ ಬಂದವನೇ ಇವತ್ತು ಫಸ್ಟ್ ಟೈಮ್, ಅವ್ನು ಎತ್ತಾಕೊಂಡ್ಬರ್ತೀನಿ ಮಾಡ್ತೀವಿ. ಸರಿ ನೋಡಿದ್ರಲ್ಲ, ಇನ್ನು ಲೇಡೀಸ್ದು ಮೇಲ್ಗಡೆ ಇದೆ, ಲೇಡೀಸ್ಗೂ ಹಾಕ್ಸಿದ್ದಾರೆ ಬಟ್ಟೆನ. ಬಟ್ ನಾನು ಹೋಗಿ ನೋಡಿಲ್ಲ, ನೋಡ್ತೀನಿ. ಚೆನ್ನಾಗಿದೆ. ಇವರು ಹೇಳಿದಾಗ ನಾನು ಅವರು ಬೆಳಿಗ್ಗೆ ಹಾಕೊಂಡು ಬಂದ್ರಲ್ಲ ಬಟ್ಟೆನ, ಅದು ನನಗೆ ಇಷ್ಟ ಆಯಿತು. ಅದನ್ನು ಬೇರೆ ಬೇರೆ ಕಲೆಕ್ಷನ್ಸ್ ಯಾವ ಥರ ಇದೆ ತೋರಿಸ್ತೀನಿ ಅಂತ ಹೇಳಿದಲ್ಲ. ಸೊ ಹಂಗಾಗಿ ನೋಡಿ, ಈ ಶರ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದೇ ಥರ ಶರ್ಟ್ಗಳು ಇಲ್ಲೇ ಇಟ್ಟಿದ್ದಾರೆ ನೋಡಿ. ಇದು ಈ ಕಲರ್ಗಳು ಇಲ್ಲಿ ಯಾರು ಬಂದವ್ರೆ ಅಂಗಡಿಗೆ ಇವತ್ತು ಫಸ್ಟ್ ಟೈಮ್. ಆಕ್ಚುಲಿ ನನ್ನ ಮಗ ಇವತ್ತು ಫಸ್ಟ್ ಟೈಮ್ ಅಂಗಡಿ ಕಾಲಿಟ್ಟಿರೋದು ಇವತ್ತು. ಅಲ್ಲ ಮಗನೇ, ಹೊಟ್ಟೆಲಿ ಇದ್ದಾಗ ಕೊನೆ ಮೂಮೆಂಟ್ ಅಲ್ಲಿ ಬಂದು ಹೋಗಿದ್ದ, ಅವತ್ತೇ ಬಂದೋಗಿದ್ಲ ನಿಂತಾನೆ ಊದ್ಕೊಂಡು ನೋಡೋದು. ಬಟ್ ಇವನಿಗೇನು ಇಲ್ಲ, ಇಲ್ಲಿ ಮಕ್ಕಳು ಬಟ್ಟೆ ನಮ್ಮಲ್ಲಿಲ್ಲ. ತುಂಬಾ ಜನ ಪಾಪ ಬರ್ತಾರೆ ಕಸ್ಟಮರ್ಸು, ನಮಗೆ ಏನಾದ್ರೂ ಮಕ್ಕಳು ಬಟ್ಟೆ ಏನಾದ್ರು ಇಟ್ಟಿದ್ರೆ, ಈಗೇನು ಬಿಸ್ನೆಸ್ ಮಾಡ್ತೀವಲ್ಲ ಅದಕ್ಕಿಂತ 1 to double ಮಕ್ಕಳು ಬಟ್ಟೆಲ್ಲ ಆಗ್ತಿತ್ತೇನೋ. ಬಟ್ ಮಕ್ಕಳು ಬಟ್ಟೆ ಇಟ್ಟಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಹೋಗ್ತಾ ನೆಕ್ಸ್ಟ್ ಅಪ್ಡೇಟ್ ಆಗಬೇಕು. ಯಾಕೆಂದ್ರೆ ಈಗ ನಮ್ಮ ಪಾಪು ಇದನ್ನಲ್ಲ, ಇವ್ನಿಗೆ ಏನೇನು ಬಟ್ಟೆ ತರ್ತೀವಿ, ಅದಕ್ಕೆ ಎಷ್ಟು ರೇಟು ಎಲ್ಲ ಗೊತ್ತಾಗುತ್ತಲ್ಲ, ನಮಗೆ ನಾಲೆಡ್ಜ್ ಬರುತ್ತಲ್ಲ, ಆಗ ಮಕ್ಕಳು ಬಟ್ಟೆನ ಹಾಕ್ಸ್ಬೇಕು. ಸದ್ಯಕ್ಕೆ ಈಗ ಮೆನ್ಸ್ ವೇರ್ ಅಲ್ಲಿ ನಮಗೆ ಐಡಿಯಾ ಇರೋದ್ರಿಂದ, ನಾಲೆಡ್ಜ್ ಇರೋದ್ರಿಂದ, ಸ್ವಲ್ಪ ಅನುಭವ ಇರೋದ್ರಿಂದ ಮೆನ್ಸ್ ವೇರ್ ಮಾಡ್ತಿದ್ವಿ. ಮೇಲ್ಗಡೆ ವುಮೆನ್ಸ್ ವೇರ್ ಇದೆ. ಡಬಲ್ ಶೋಲ್ಡರ್ ಅಂತೀನಿ, ಡಬಲ್ ಪಾಕೆಟ್. ಅದು ಡಬಲ್ ಪಾಕೆಟ್ ಇದೆ, ಚೆನ್ನಾಗಿದೆ. ನನ್ನ ಹತ್ರ ಒಂದು 2 ಇದೆಲ್ಲ ಇರೋದು. ತುಂಬಾ ಚೆನ್ನಾಗಿದೆ. ಅಂದ್ರೆ ಜಸ್ಟ್ ನೋಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಡಬಲ್ ಪಾಕೆಟ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಅಷ್ಟೇ, ನನ್ನ ಮಗ ಹಾಕಿಸ್ತಾ ಇದ್ದಾನೆ. ನಿಜವಾಗ್ಲೂ ಇದನ್ನ ತೋರಿಸ್ಬೇಕು ಅಂತಾನೆ ನಾನು ಮನೆಗೆ ಹೋಗಿ ತಿರ್ಗಾ ಇಲ್ಲಿಗೆ ಬಂದೆ. ವುಮೆನ್ಸ್ ವೇರ್ ತೋರಿಸಲ್ವಾ? ವುಮೆನ್ಸ್ ವೇರ್ ಮೇಲ್ಗಡೆ ಹತ್ಬೇಕಲ್ಲ, ತೋರಿಸು, ಪರವಾಗಿಲ್ಲ. ತುಂಬಾ ಕಲೆಕ್ಷನ್ಸ್ ಇದೆಯಾ? ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಂಗೆ ಇದೆಲ್ಲ ಹೆಸರುಗಳೆಲ್ಲ ಗೊತ್ತಾಗಲ್ಲ, ಅದೆಲ್ಲ ಗೊತ್ತಾಗುತ್ತಲ್ಲ. ಹೋಗು, ಅಲ್ಲೋಗಿ ಚೆನ್ನಾಗಿದ್ರೆ ನಾನು ತಗೊಂಡ್ಬರ್ತೀನಿ ಬಟ್ಟೆ. ಆಯ್ತು, ಬನ್ನಿ ತಗೊಂಡ್ಬರ್ತೀನಿ. ಸೊ ಇದೆಲ್ಲ ಟೆಕ್ನೋ ಸ್ಪೋರ್ಟ್ಸ್ದು ಬಾಯ್ಸ್ದೇ. ಇದು ಒಳ್ಳೆ ಬ್ರ್ಯಾಂಡೆಡ್, ಚೆನ್ನಾಗಿರುತ್ತೆ. ರಫ್ಯೂಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಲೇಡೀಸಲ್ಲಿ ನಾನು ಅವಾಗ ಬಂದಾಗ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಕಲೆಕ್ಷನ್ ತರಿಸಿದ್ದಾರೆ. ಸೊ ಇಲ್ಲಿ ತೋರಿಸ್ತೀನಿ. ಇದು ಸಿಂಗಲ್ ಟಾಪ್ ಅಲ್ಲ ಇದು? ಓಕೆ, ಭಾಳ ಚೆನ್ನಾಗಿದೆ. ಅಂದರೆ ನಾನು ಫಸ್ಟು ಹಾಕೊಂಡಿದ್ದಲ್ಲ, ಬಟ್ಟೆ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ ಸಿಂಗಲ್ಲು. ಇದಕ್ಕೆ ಇದು ಬಂದಿದೆಯಾ ಸ್ಲೀವ್ ಅಟ್ಯಾಚ್ ಮಾಡಿಸ್ಕೋಬೋದು. ಇದು ಇದೆ. ಲೇಡೀಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆಫರು. ಸೊ ಇಷ್ಟು ದಿವಸ 10% ಆಫರ್ ನಡೀತಾ ಇತ್ತು. ಸೊ ಹಬ್ಬದ ಪ್ರಯುಕ್ತ ನಿಮಗೆ ಎಲ್ಲರ ಮೇಲೂ 15% ಆಫರ್ ಕೊಡ್ತಾರಂತೆ. ಸೊ 2 ಪೀಸು 3 ಪೀಸು ಸಿಂಗಲ್ ಕುರ್ತಾ, ಲೆಗ್ಗಿನ್ಸು, ಮತ್ತು ಇದು ವೆಸ್ಟರ್ನಲ್ಲೂ ಇದೆ. ಸೊ ನಿಮಗೆ ತೋರಿಸ್ತೀನಿ. ನಾನು ಈ ಕಡೆ ಹ್ಯಾಂಗಿಂಗ್ ಮಾಡಿದ್ದಾರೆ, ತೋರಿಸ್ತೀನಿ ರೀ. ಓಕೆ ನೋಡಿ, ರೆಡ್ಡು, ಇದು ಚೆನ್ನಾಗಿದೆ. ಇದು ಫಂಕ್ಷನ್ಗೆ ಹಾಕೋಬೋದು, ಹಬ್ಬಗಳಿಗೆಲ್ಲ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ವೆಸ್ಟರ್ನ್ ದುಪ್ಪಟ್ಟೆಗಳು ಇದೆಯಾ? ಓಕೆ, ಲೇಡೀಸಲ್ಲೂ ತುಂಬ ಚೆನ್ನಾಗಿದೆ. ಬನ್ನಿ ಹಬ್ಬಕ್ಕೆ 15% ಆಫರ್ ಕೊಡ್ತಾ ಇದ್ದಾರೆ. ಸೊ ಇದೇನಿದು? ಜೀನ್ಸ್ ಟಾಪ್. ಹಾಂ, ಜೀನ್ಸ್ ಟಾಪಾ? ಓ, ಶರ್ಟ್ ಥರ ಚೆನ್ನಾಗಿದೆ ಅಲ್ಲ. ಸೊ ಇದು ನೋಡಿ,
ಹೆಂಗಿದೆ ಅಂತ ಹೇಳ್ಬಿಟ್ಟು 3 ಪೀಸ್ ಸೆಟ್ ಇದು. ಸೊ ನಂಗೆ ಇಷ್ಟ ಆಯಿತು ನೋಡಿದ ತಕ್ಷಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಚೆನ್ನಾಗಿದೆ, ದುಪ್ಪಟ್ಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಎಸ್, ಇದನ್ನು ಬೇಕಾದ್ರೆ ದುಪ್ಪಟ್ಟನ ಹೆಂಗೆ ಬೇಕು ಹಂಗೆ ಹಾಕೋಬೋದು. ನಾವು ಹಿಂಗೆ ಹಾಕೋಬೋದು, ಒಂದು ಸೈಡ್ ಹಾಕೋಬೋದು, ಹೆಂಗೆ ಬೇಕು ಹಾಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಎಸ್, ಇರೋದು